ಗೈಸ್, ಜಾನ್ವಿ ಅವರು ಗಿಲ್ಲಿ ವಿರುದ್ಧ ಈ ಒಂದು ಸಂದರ್ಭದಲ್ಲಿ ಈ ತರ ಸ್ಟೇಟ್ಮೆಂಟ್ ನ ಮಾಡೋದು ಅತಿ ದೊಡ್ಡ ತಪ್ಪು ಅಂತ ಎಲ್ಲಾ ಗಿಲ್ಲಿ ಅಭಿಮಾನಿಗಳು ಜಾನ್ವಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಅದರಲ್ಲೂ ಫಿನಾಲೆಗೆ ಒಂದು ದಿನ ಇರೋ ಸಂದರ್ಭದಲ್ಲಿ ಈ ತರ ಮಾತಾಡಿರೋದನ್ನ ನೋಡ್ತಾ ಇದ್ರೆ ಸೊ ಗಿಲ್ಲಿ ಫ್ಯಾನ್ಸ್ ನ ಆಗಿರ್ಬೋದು ಅಥವಾ ಗಿಲ್ಲಿಗೆ ಸಪೋರ್ಟ್ ಮಾಡೋರ್ನ ಡೈವರ್ಟ್ ಮಾಡೋ ಪ್ಲಾನ್ ಇದಾಗಿದೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಜೊತೆಗೆ ಇಷ್ಟು ದಿನ ಈ ತರ ಮಾತಾಡದಿರೋ ಜಾನ್ವಿ ಆದ್ರೆ ಈಗ ಫಿನಾಲೆ ಹತ್ರ ಇರೋ ಸಂದರ್ಭದಲ್ಲಿ ಈ ತರ ಮಾತಾಡ್ತಿದಾರೆ ಅಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಪ್ಲಾನೇ ಇದೆ. ಸೊ ಪ್ಲಾನ್ ಏನು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಸೊ ಆ ಒಂದು ಮಾಹಿತಿ ಸಿಗ್ಬೇಕಂದ್ರೆ ಈ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಓಕೆನಾ, ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ ಬನ್ನಿ. ಮೊದಲನೇದಾಗಿ ಜಾನ್ವಿ ಗಿಲ್ಲಿ ವಿರುದ್ಧ ಮಾಡಿರೋ ಸ್ಟೇಟ್ಮೆಂಟ್ ಏನು ಅಂದ್ರೆ ಗಿಲ್ಲಿ ಬಿಗ್ ಬಾಸ್ ನ ಗೆಲ್ಲೋದಕ್ಕೆ ಡಿಸರ್ವೇ ಇಲ್ಲ ಅಂತೆ. ಏಕೆಂದ್ರೆ ಗಿಲ್ಲಿ ಬಿಗ್ ಬಾಸ್ ಮನೇಲಿ ಯಾವುದೇ ರೀತಿಯಿಂದ ಸ್ಟ್ರಾಂಗ್ ಆಗಿದ್ದಿಲ್ಲ. ಟಾಸ್ಕ್ ಅಲ್ಲಿ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಅಲ್ಲಿ ಆಗಿರ್ಬೋದು ಯಾವುದೇ ರೀತಿಯಿಂದನೂ ಕಾಣಿಸ್ಕೊಳ್ತಿರ್ಲಿಲ್ಲ. ಸೊ ನಾವೇ ಸ್ವತಃ ಒಳಗಿದ್ದು ನೋಡಿದೀವಲ್ಲ, ಟಾಸ್ಕ್ ಅಲ್ಲಿ ತುಂಬಾ ವೀಕ್ ಇದ್ದಾನೆ ಅಂಡ್ ಎಂಟರ್ಟೈನ್ಮೆಂಟ್ ಮಾಡೋದಾದ್ರೆ ಇನ್ನೊಬ್ರನ್ನ ಕಾಲ್ ಎಳ್ದೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಸೊ ಅವನು ಯಾವುದೇ ಕಾರಣಕ್ಕೂ ಗೆಲ್ಲೋಕೆ ಡಿಸರ್ವ್ ಇಲ್ಲ. ಸೊ ಆ ಕಾರಣಕ್ಕೆ ಅಶ್ವಿನಿ ಗೌಡ ಅವರು ಗಿಲ್ಲಿಗಿಂತ ತುಂಬಾ ಡಿಸರ್ವಿಂಗ್ ಆಗಿದ್ದಾರೆ. ಸೊ ಅವರಿಗೆ ವೋಟ್ ಹಾಕಿ. ಯಾಕೆ ಅಂದ್ರೆ ಅಶ್ವಿನಿ ಗೌಡ ಅವರು ಟಾಸ್ಕ್ ಅಲ್ಲಿ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಅಲ್ಲಿ ಆಗಿರ್ಬೋದು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂಡ್ ತುಂಬಾ ಸ್ಟ್ರಾಂಗ್ ಲೇಡಿ. ಸೊ ನಿಮ್ಮ ವೋಟ್ಗಳನ್ನ ಅಶ್ವಿನಿ ಗೌಡಗೆ ಹಾಕಿ ಅಂತ ಒಂದು ರಾಂಗ್ ಸ್ಟೇಟ್ಮೆಂಟ್ ನ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ವಿರುದ್ಧ ಕೊಟ್ಟಿದ್ದಾರೆ ಜಾನ್ವಿ ಅವರು. ಸೊ ಈ ಒಂದು ಕಾರಣಕ್ಕೇನೆ ಈಗ ಜಾನ್ವಿ ವಿರುದ್ಧ ಗಿಲ್ಲಿ ಫ್ಯಾನ್ಸ್ ಎಲ್ಲ ರೊಚ್ಚಿಗೆದಿರೋದು. ಅಂಡ್ ಏನೇ ಆಗಿರ್ಲಿ ಜಾನ್ವಿ ಅವರು ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ವಿರುದ್ಧ ಈ ತರ ಒಂದು ಸ್ಟೇಟ್ಮೆಂಟ್ ನ ಮಾಡೋದು ತುಂಬಾನೇ ದೊಡ್ಡ ತಪ್ಪಾಗುತ್ತೆ. ಏಕೆಂದ್ರೆ ಗಿಲ್ಲಿ ಡಿಸರ್ವ್ ಇರೋದಕ್ಕೇನೆ ಫೈನಲಿಸ್ಟ್ ಆಗಿರೋದು. ಡಿಸರ್ವ್ ಇಲ್ಲ ಅಂದಿದ್ರೆ ಯಾವತ್ತೋ ಹೊರಗಡೆ ಹೋಗ್ಬಿಡ್ತಿದ್ದ. ಜೊತೆಗೆ ಗಿಲ್ಲಿ ಆಡಿರೋ ಆಟ ಆಗಿರ್ಬೋದು, ಗಿಲ್ಲಿ ಮಾಡಿರೋ ಕಾಮಿಡಿನ ಮೆಚ್ಕೊಂಡೇ ಜನ ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ ಗಿಲ್ಲಿನ. ಇಲ್ಲಾಂದಿದ್ರೆ ಯಾವತ್ತೋ ಹೊರಗಡೆ ಕಳಿಸ್ಬಿಡ್ತಿದ್ರು. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಅಂಡ್ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋಕೆ ಹೋಗಿ ಇನ್ನೊಬ್ರ ವಿರುದ್ಧ ರಾಂಗ್ ಸ್ಟೇಟ್ಮೆಂಟ್ ನ ಕೊಡೋದು ತುಂಬಾನೇ ದೊಡ್ಡ ತಪ್ಪಾಗುತ್ತೆ. ಜೊತೆಗೆ ಯಾರು ಏನೇ ಮಾಡಿದ್ರು, ಯಾರನ್ನ ಏನೇ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಯಾರೂ ಡೈವರ್ಟ್ ಆಗೋದಿಲ್ಲ. ಏಕೆಂದ್ರೆ 50 ದಿನ ಬಿಗ್ ಬಾಸ್ ಕಂಪ್ಲೀಟ್ ಆದಾಗಲೇ ಫಿಕ್ಸ್ ಆಗಿದ್ದಾರೆ ಗೆಲ್ಲೋದು ಗಿಲ್ಲಿನೇ ಅಂತ. ಅಂಡ್ ಗಿಲ್ಲಿನೇ ಗೆಲ್ತಾನೆ. ಅಂಡ್ ಮೊನ್ನೆ ಕ್ರೇಜ್ ಕೂಡ 6 ಜನದಲ್ಲಿ ಯಾರಿಗೆ ತುಂಬಾ ಇತ್ತು ಅಂದ್ರೆ ಒಳಗೋಗಿ ಬಂದಿರೋರು ಪ್ರತಿಯೊಬ್ರು ಹೇಳ್ತಿದ್ದಾರೆ ಗಿಲ್ಲಿಗೆನೇ ಇದ್ದಿದ್ದು. ಸೊ ಎಲ್ಲರೂ ಬಂದಾಗ ಇಬ್ಬಿಬ್ರು ಬಾಡಿ ಗಾರ್ಡ್ಸ್ ಇದ್ರೆ, ಗಿಲ್ಲಿ ಬಂದಾಗ 6 ಜನ ಬಾಡಿ ಗಾರ್ಡ್ಸ್ ಇದ್ರು. ಸೊ ಸಖತ್ ಕ್ರೇಜ್ ಇತ್ತು ಅಂತಾನೆ ಎಲ್ಲ ಹೇಳಿದ್ದಾರೆ ಅಂಡ್ ಎಲ್ಲ ಫಿಕ್ಸ್ ಕೂಡ ಆಗಿದ್ದಾರೆ. ಗೆಲ್ಲೋದು ಗಿಲ್ಲಿನೇ, ಅದನ್ನ ಯಾರು ಏನು ತಪ್ಪಿಸೋದಕ್ಕಾಗಲ್ಲ. ಸೊ ಯಾರು ಡಿಸರ್ವ್ ಇಲ್ಲ ಅಂತ ಹೇಳಿದ್ರಲ್ಲ, ಸೊ ಫಸ್ಟ್ ಆಫ್ ಆಲ್ ಅವರೇ ಡಿಸರ್ವ್ ಇಲ್ಲದಕ್ಕೇನೆ ಹೊರಗಡೆ ಬಂದಿರೋದು. ಸೊ ಏನು ನೋಡಿರೋದು ಒಂದು 2-3 ವಾರ ನೋಡಿರ್ಬೋದೇನೋ ಒಳಗಡೆ. ಸೊ ಅದಾದ್ಮೇಲೆ ಗಿಲ್ಲಿ ಆಡಿರೋ ಆಟ ಆಗಿರ್ಬೋದು ಎಲ್ಲ ಮಸ್ತಾಗಿದೆ. ಸೊ ಇನ್ನೊಂದ್ಸಲ ನಾನು ನಿಮ್ಮನ್ನ ಕೇಳ್ಕೊಳ್ಳೋದೇನು ಅಂದರೆ, ಇನ್ನು ಯಾರೆಲ್ಲ ಗಿಲ್ಲಿಗೆ ವೋಟ್ ಹಾಕಿಲ್ಲ ಸೊ ತಪ್ಪದೆ ಈಗಲೇ ಹೋಗಿ ಜಿಯೋ ಹಾಟ್‌ಸ್ಟಾರಲ್ಲಿ 99 ವೋಟ್ನ ಹಾಕ್ಬೋದು, ಹಾಕಿ ತಪ್ಪದೆ. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ.